ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ. ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಸ್ವರ್ಗೀಯ ತಂದೆಯೇ, ಇಂದು ನಾನು ನಂಬಿಕೆ ವಿಶ್ವಾಸ ತುಂಬಿದ ಹೃದಯದಿಂದ ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದೇನೆ. ಯೇಸು ಸ್ವಾಮಿ ನುಡಿದಿದ್ದು, ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ನಿಮಗೆ ದಯಪಾಲಿಸುತ್ತೇನೆ ಎಂದು ಹೇಳಿದ್ದಾರೆ. ನಾನು ನಿಮ್ಮ ಹೆಸರನ್ನು ಕೂಗಿ ಕರೆಯುವಾಗ ನಿಮ್ಮ ಕೃಪೆ ಮತ್ತು ನಿಮ್ಮ ಕರುಣೆ ನನ್ನ ಮೇಲೆ ಸುರಿಸಿರಿ. ಎಲ್ಲ ಭವಬಂಧನಗಳಿಂದ ನನ್ನನ್ನು ಬಿಡಿಸಿ ನಿತ್ಯ ಜೀವಕ್ಕೆ ನಾನು ಬಾಧ್ಯಸ್ಥನಾಗುವಂತೆ ಮಾಡಿರಿ. ಯೇಸುವಿನಲ್ಲಿ ಜೀವೋದ್ಧಾರವನ್ನು ಹೊಂದುವಂತಹ ಕೃಪಾಶೀರ್ವಾದವನ್ನು ನನಗೆ ದಯಪಾಲಿಸಿರಿ ಎಂದು ಯೇಸು ಸ್ವಾಮಿಯ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬಂದಿದ್ದೇನೆ, ಜೀವವುಳ್ಳಂಥ ದೇವರೇ. ಆಮೆನ್.